ಇವತ್ತಿನ ಮಹಾಭಾರತ ಕಾರ್ಯಕ್ರಮದಲ್ಲಿ ಅತಿಥಿಗಳಿಗಿಂತ ಪ್ಯಾನಲಿಸ್ಟ್ಗಳಿಗಿಂತ ಬಹಳ ಪ್ರಮುಖವಾಗಿ ಗೃಹಲಕ್ಷ್ಮಿಯರೇ ಅನೇಕ ಮಂದಿ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಆಡಿಯನ್ಸ್ಗಳಾಗಿ. ಮೊದಲಾಗಿ ಎಲ್ಲರಿಗೂ ನಮಸ್ಕಾರ. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಒಂದು ರಿಯಾಲಿಟಿ ಚೆಕ್ ಇಲ್ಲೂ ಕೂಡ ಆಗ್ಬಿಡ್ಲಿ ಅಲ್ಲ, ನಿಜವಾಗ್ಲೂ ಕೂಡ ಗೃಹಲಕ್ಷ್ಮಿಯರಿಗೆ ಅಂದ್ರೆ ಈ ಯೋಜನೆಯ ಫಲಾನುಭವಿಗಳಿಗೆ ಈ ಹಣ ತಲುಪ್ತಾ ಇದೆಯಾ? ಈ ಹಣ ಬೇಕು ಅಂತ ಹೇಳಿ ಏನಾದ್ರೂ ಚುನಾವಣೆಗೆ ಮುಂಚೆ ಗೃಹಲಕ್ಷ್ಮಿಯರು ಕೇಳಿದ್ರಾ? ಕೇಳ್ದಲೇ ಕೊಟ್ಟರು ಕೂಡ ಸರಿಯಾಗಿ ಸರ್ಕಾರ ಕೊಡ್ತಿದ್ಯಾ? ಎಲ್ಲಾ ಪ್ರಶ್ನೆಗಳಿಗೆ ಇವರಿಂದಲೇ ಒಂದು ರಿಯಾಲಿಟಿ ಚೆಕ್ ಕೂಡ ಆಗುತ್ತೆ, ಹಾಗೆ ಅವರ ಅಭಿಪ್ರಾಯಗಳನ್ನ ಕೂಡ ಸಂಗ್ರಹಿಸಿದಂತಾಗುತ್ತೆ ಅಂತ ಹೇಳಿ ಇವರನ್ನೆಲ್ಲ ನಾವು ಇವತ್ತು ರಿಪಬ್ಲಿಕ್ ಕನ್ನಡದ ಸ್ಟುಡಿಯೋಗೆ ಬರಮಾಡಿಕೊಂಡಿದ್ದೇವೆ. ಇದರ ಜೊತೆಯಲ್ಲಿ ಎಂದಿನಂತೆ ಮಹಾಭಾರತ ಕಾರ್ಯಕ್ರಮದಲ್ಲಿ ಪಕ್ಷದ ಪ್ರತಿನಿಧಿಗಳು ಕೂಡ ಇದ್ದಾರೆ. ಸದ್ಯಕ್ಕೆ ನಮ್ಮ ಜೊತೆಯಲ್ಲಿ ಜೆಡಿಎಸ್ನಿಂದ ವಕ್ತಾರರಾದ ಶ್ವೇತಾ ಯಾದವ್ ಅವರಿದ್ದಾರೆ, ಹಾಗೆ ಆಮ್ ಆದ್ಮಿ ಪಕ್ಷದ ವಕ್ತಾರರು ಮಧುಮಿತಾ ಇದ್ದಾರೆ. ನಮಸ್ಕಾರ, ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಕೆಲವೇ ಕ್ಷಣಗಳಲ್ಲಿ ಬಿಜೆಪಿ ವಕ್ತಾರರಾದ ಸುರಭಿ ಹೊದಿಗೆರೆ ಅವರು, ಹಾಗೆ ಕಾಂಗ್ರೆಸ್ ಪರವಾಗಿ ಸೀಮಾ ಕೌಸರ್ ಅವರು, ಹಾಗೆ ಕಾಂಗ್ರೆಸ್ ನಾಯಕಿ ವೀಣಾ ಕಾಶಪ್ಪನವರು ಕೂಡ ಜಾಯಿನ್ ಆಗೋ ನಿರೀಕ್ಷೆ ಇದೆ. ಅವರೆಲ್ಲ ಬಂದ ನಂತರದಲ್ಲಿ ಅವ್ರನ್ನ ಮಾತನಾಡಿಸೋಣ. ನನ್ನ ಮೊದಲ ಪ್ರಶ್ನೆ ಶ್ವೇತಾ ಯಾದವ್ ಅವರಿಗೆ. ಶ್ವೇತಾ ಅವರೇ, ಗಂಭೀರವಾದ ಆರೋಪ ಇದು. ಒಂದಲ್ಲ ಎರಡಲ್ಲ, ಬರೋಬ್ಬರಿ 5,000 ಕೋಟಿ ರೂಪಾಯಿ ಹಣ ಮಿಸ್ ಆಗಿದೆ ಅನ್ನೋ ಬಿಜೆಪಿಯ ಆರೋಪ. ಮಿಸ್ ಆಗಿದೆಯಾ ಅಥವಾ ಡಿಲೇ ಆಗಿದೆಯಾ? ನಿಮ್ಮ ಅಭಿಪ್ರಾಯ ಅಥವಾ ನಿಮ್ಮ ಅನಿಸಿಕೆ ಏನು? ಈಗ ರಾಜ್ಯದ ಜನತೆ ಒಂದು ಜವಾಬ್ದಾರಿಯುತ ಸ್ಥಾನಕ್ಕೆ ಆಯ್ಕೆ ಮಾಡಿ ಕಳಿಸ್ತಾರೆ ಅಂತ ಅಂದಾಗ ಸದನನ ನಡೀತಾ ಇರೋ ಚರ್ಚೆಗಳನ್ನ ಜನ ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಾರೆ. ಇದನ್ನ ಸಚಿವರು ಹೋಮ್ವರ್ಕ್ ಮಾಡದೆ ಬಂದಿದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ. ಯಾಕೆ ಅಂತಂದ್ರೆ ಅಧಿಕಾರಿಗಳಿಗೆ ತಪ್ಪು ಮಾಹಿತಿ ಕೊಡಿ ಅಂತ ಹೇಳಿದವ್ರು ಯಾರು? ಸಚಿವರ ಗಮನಕ್ಕೆ ಬರದೆ ತಪ್ಪು ಅಭಿಪ್ರಾಯನ ಹೆಂಗೆ ಈಗ ನೀವು ಮಾಹಿತಿ ಕಲೆ ಹಾಕದೆ ಸಚಿವರ ಕೈಗೆ ರಾಂಗ್ ಇಂಟರ್ಪ್ರಿಟೇಷನ್ ಮಾಡಿ ಆಯ್ತು ನಾವು ಕೊಟ್ಟಿದೀವಿ ಆಗಸ್ಟ್ ವರ್ಗ ಕೊಟ್ಟಿದೀವಿ ಅಂತ ಹೇಳಕ್ಕೆ ಯಾರು ಅವ್ರಿಗೆ ಕೊಟ್ಟಿದ್ದು? ರಿಪೋರ್ಟ್ಸ್ ಎಲ್ಲಿಂದ ಬಂತು? ಮತ್ತೆ ಅವ್ರು ಹೇಳ್ತಾರೆ ಇವತ್ತು ವಿಷಾದ ವ್ಯಕ್ತಪಡಿಸ್ತೀನಿ ಅನ್ನೋದು ಒಂದನ್ನ ಹೇಳ್ತಾರೆ. ಅವ್ರು ಹೇಳೋ ವಿಷಾದ ವ್ಯಕ್ತಪಡಿಸ್ತೀನಿ ಅನ್ನೋದೇ ಆದ್ರೆ ಅಡ್ವರ್ಟೈಸ್ಮೆಂಟ್ಗಳು ಕೊಟ್ರಲ್ಲ, ಗೃಹಲಕ್ಷ್ಮಿಯರನ್ನ ಇಟ್ಕೊಂಡು ಗೃಹಲಕ್ಷ್ಮಿಯಿಂದ ಹಣದಿಂದ ಮಗ ಟ್ಯೂಷನ್ ಫೀಸ್ ಕಟ್ಟಿದ್ರಂತೆ, ಮತ್ತೆ ಹೋಳಿಗೆ ಊಟ ಹಾಕ್ಸಿದ್ರಂತೆ, ಇನ್ನ ಬೇಕಾದಷ್ಟು ಅಡ್ವರ್ಟೈಸ್ಮೆಂಟ್ಗಳು ನಾವು ನೋಡಿದೀವಿ. ಗೃಹಲಕ್ಷ್ಮಿಯರು ಇಷ್ಟೊಂದು ಖುಷಿಯಾಗಿದ್ದಾರೆ, ನಾವು ಕೊಟ್ಟಿರೋ ಗ್ಯಾರಂಟಿಯಿಂದ ಅವರು ತುಂಬಾ ಉದ್ಧಾರ ಆಗ್ತಾ ಇದ್ದಾರೆ. ಅಂದ್ರೆ ಅವ್ರನ್ನ ಯಾರ ರೇಂಜ್ಗೆ ಬಿಲ್ಡಪ್ ತೋರಿಸಿದ್ರು ಕಾಂಗ್ರೆಸ್ ಸರ್ಕಾರ ಅಂತ ಅಂದ್ರೆ ಇವ್ರು ಕೊಟ್ಟಿರೋ ಗೃಹಲಕ್ಷ್ಮಿಯಿಂದಾನೇ ಮಹಿಳಾ ಸಬಲೀಕರಣ ಅನ್ನೋ ಅಷ್ಟು ಮಟ್ಟಿಗೆ ಅದನ್ನ ಅವರು ಪ್ರೂವ್ ಮಾಡಿದ್ರು. ಸೊ ಅದು ಇಲ್ಲಿ ಸುಳ್ಳಾಯ್ತು, ಸದನದಲ್ಲಿ ಸುಳ್ಳಾಯ್ತು. ರಾಜ್ಯದ ಜನತೆ ಮುಂದೆ ಬಂದು ಅವರು ಪ್ರೆಸ್ ಮೀಟ್ ಮಾಡಿ ಇಲ್ಲ ನಾವು ಹಂಗಲ್ಲ ಹಿಂಗಲ್ಲ ಅಂತ ಹೇಳೋ ಹರಿಕತೆಗಿನ್ನ ಸದನದಲ್ಲಿ ಅವರು ಅವ್ರು ಮಾಡೋ ಅಂತ ಚರ್ಚೆಗೆ ಪ್ರಶ್ನೆಗೆ ಉತ್ತರ ಅಂತ ಕೊಡೋಂತ ಟೈಮಲ್ಲಿ ಅವರು ಸರಿಯಾದ ಮಾಹಿತಿ ಸದನಕ್ಕೆ ಕೊಡಬೇಕಾಗುತ್ತೆ. ಸದನನ ಮಿಸ್ಲೀಡ್ ಮಾಡೋಂತ ಅವಶ್ಯಕತೆ ಇರಲಿಲ್ಲ. ಬಟ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಎಲ್ಲೋ ಒಂದ್ ಕಡೆ ಹೋಮ್ವರ್ಕ್ ಮಾಡ್ತಾ ಇಲ್ಲ ಅಂತ ನಮ್ಗೆ. ಯಾಕೆ ಅಂತಂದ್ರೆ ಕುರ್ಚಿ ಕಿತ್ತಾಟದ ಮಧ್ಯೆ ಎಲ್ಲಾ MLAಗಳದ್ದು ಅವ್ರವ್ರದೇ ಗಮನ ಆಗೋಗಿದೆ, ಡೆವಲಪ್ಮೆಂಟ್ ವರ್ಕ್ ಆಗ್ತಾ ಇಲ್ಲ. ಸೊ ಇದರಲ್ಲಿ ಅವ್ರಿಗೆ ಏನಾಗಿದೆ ಅಂತಂದ್ರೆ ಬಣ ಬಡಿದಾಟ ಅಲ್ಲೂ ಕಾಣ್ತಾ ಇದೆ. ಯಾಕೆಂದ್ರೆ ಕಾಂಗ್ರೆಸ್ ಬಿಫೋರ್ ವಿ ಗೋ ದರ್ ನಾವು ಅದನ್ನು ಕೂಡ ಚರ್ಚೆ ಮಾಡಬೇಕು. ಆದ್ರೆ ಸುರ್ಬಿ ಅವ್ರ ಮೈಕ್ ರೆಡಿ ಇದೆ ಅಂತಂದ್ರೆ ನಾನು ಸುರ್ಬಿ ಅವ್ರಿಗೆ ಪ್ರಶ್ನೆ ತಗೊಳ್ತಿದ್ದೀನಿ. ಸುರ್ಬಿ ಅವರೇ, ಶ್ವೇತಾ ಯಾದವ್ ಅವರು ಹೇಳ್ತಾ ಇದ್ರು ಹೋಮ್ವರ್ಕ್ ಮಾಡಿಲ್ಲ ಅನ್ನೋದು ಸಾಬೀತಾಯ್ತು ಅಂತ ಹೇಳಿ. ಅರೆ 2+2 = 4 ಅನ್ನೋ ಸರಳ ಲೆಕ್ಕಾಚಾರದ 2ನೇ ಕ್ಲಾಸ್ 3ನೇ ಕ್ಲಾಸ್ ಮಕ್ಕಳ ಹೋಮ್ವರ್ಕ್ ಅಲ್ಲ ಇದು. 5,000 ಕೋಟಿ, ಅದರಲ್ಲೂ ಯಾರ ಲೆಕ್ಕ? ಇದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಇಲಾಖೆಯ ಅತ್ಯಂತ ಪಾಪ್ಯುಲರ್ ಸ್ಕೀಮ್ ಗೃಹಲಕ್ಷ್ಮಿ ಯೋಜನೆ. ಈ ಗೃಹಲಕ್ಷ್ಮಿ ಯೋಜನೆಯ ಅಡಿಯಲ್ಲಿ 5,000 ಕೋಟಿ ತಲುಪಿಲ್ಲ ಅನ್ನೋ ಲೆಕ್ಕ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಗೊತ್ತಾಗ್ತಿಲ್ಲ ಅಂತಂದ್ರೆ ಇದನ್ನ ನಾವು ಕೇವಲ ಹೋಮ್ವರ್ಕ್ ಮಾಡಿಲ್ಲ ಅಂತನಾ, ಅಥವಾ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಅವರ ಇಲಾಖೆಯಲ್ಲಿ ಏನ್ ನಡೀತಿದೆ ಅನ್ನೋದೇ ಗೊತ್ತಾಗ್ತಿಲ್ಲ? ಹೇಗೆ ಗಮನಿಸಬೇಕು ಸುರ್ಬಿ ಅವರೇ ಇದನ್ನ? ಮೊದಲನೇದಾಗಿ ಇವತ್ತು ಸ್ಮಿತಾ ಅವರೇ, ನೀವು ಈ ಒಂದು ಬಹಳ ಮುಖ್ಯವಾದಂತಹ ವಿಷಯವನ್ನ ಮಹಿಳೆಯರ ಪ್ಯಾನೆಲ್ ಮುಖಾಂತರವಾಗಿ ಮತ್ತು ಮಹಿಳೆ ಆಡಿಯನ್ಸ್ ಕರೆಸಿ ಈ ಒಂದು ಚರ್ಚೆ ಮಾಡ್ತಾ ಇದ್ರಲ್ಲ, ಅದಕ್ಕೆ ನಿಮ್ಗೆ ಅಭಿನಂದನೆಗಳು. ಯಾಕೆ ನಾವಿದು ಈ ಒಂದು ಮುಖ್ಯವಾದಂತಹ ಚರ್ಚೆ ಮಾಡಬೇಕಾಗಿದೆ ಅಂದ್ರೆ, ಈ ಸರ್ಕಾರ ಬಂದಾದ ನಂತರ ಅವ್ರದ್ದು ಬಹಳ ಮುಖ್ಯವಾದಂತಹ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಬಹಳಷ್ಟು ಮಾತಾಡಿದ್ದಾರೆ. ನಮ್ಮ ಜೆಡಿಎಸ್ನ ವಕ್ತಾರರು ಹೇಳ್ದಂಗೆ ಎಷ್ಟು ಜನರ ಜೀವನದಲ್ಲಿ ಬದಲಾವಣೆಗಳಾಯ್ತು, ಮಹಿಳೆಯರಿಗೆ ಎಷ್ಟು ಉಪಯೋಗವಾಯಿತು ಅಂತ ಹೇಳ್ತಾನೆ ಇರುವಂತದ್ದೇ ಇದು. ಇವತ್ತು ಸದನದಲ್ಲಿ ನಡೆದಿರುವಂತ ವಿಷಯಗಳನ್ನ ನೋಡ್ಕೊಂಡು ಬಂದ್ರೆ ನಾವು ಕರ್ನಾಟಕ ಮಹಿಳೆಯರಾಗಿ ತಲೆ ನಡಿಬೇಕಾಗಿರುವಂತದ್ದು. ಯಾಕೆ ಅಂದ್ರೆ ನೀವು ಹೇಳ್ತೀರಾ ಮಹಿಳಾ ಸಬಲೀಕರಣದ ಪರವಾಗಿದ್ದೀವಿ ಅಂತ, ಒಳ್ಳೇದು, ನಾವು ನಿಮ್ ಜೊತೆಗಿದ್ದೀವಿ, ನಾವು ಮಹಿಳೆಯರು, ನಮಗೂ ಗೊತ್ತಿದೆ 2,000 ರೂಪಾಯಿ ಎಷ್ಟು ಮುಖ್ಯವಾಗಿದೆ ಅಂತ, ಕೊಡಿ ಸರಿಯಾಗಿ. ಆದ್ರೆ ನಡೆದಿರೋದಕ್ಕೆ ನೋಡಿ, ಕ್ರೊನಾಲಜಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಪ್ರತಿಪಕ್ಷದ ನಾಯಕರು ಹೇಳಿದ್ದು ನೀವು ಪ್ರತಿ ತಿಂಗಳು ಹಾಕ್ತೀರಾ ಈ ದುಡ್ಡನ್ನ ಅಥವಾ ಪ್ರತಿ ತಿಂಗಳು ಬರಬೇಕಾಗಿರೋ ದುಡ್ಡಿನಲ್ಲಿ ಬಂದಿದ್ಯಾ ಅಂತ ಪ್ರಶ್ನೆ ಕೇಳಿದ್ರು.
ಹೌದು, ಸೆಪ್ಟೆಂಬರ್ ತಿಂಗಳ ತನಕ, ಆಗಸ್ಟ್ ತಿಂಗಳ ತನಕ ನಾವು ದುಡ್ಡು ಹಾಕಿದೀವಿ ಅಂತ ಹೇಳಿರುವಂತಹ ಸರ್ಕಾರ, ಸದನದಲ್ಲಿ ಹೇಳಿರುವಂತಹ ಮಂತ್ರಿ ಗಟ್ಟಿಯಾಗಿ ಹೇಳಿದ್ದಾರೆ. ಇಲ್ಲ ಅಂದ್ರೆ ಉಪದೇಶ ಮಾಡೋ ತರ ಹೇಳ್ತಾ ಇದ್ದಾರೆ, ನಾವು ಕೊಟ್ಟಿದೀವಿ ಅಂತ ಹೇಳಾದ ನಂತರ ಪ್ರತಿಪಕ್ಷದವರು ತೋರಿಸಿರುವಂತದ್ದು ಪಾಸ್ಬುಕ್ಗಳು. ನಿಮ್ಗೆಲ್ಲರಿಗೂ ಗೊತ್ತಿರುವಂತ ವಿಷಯ ಇದು. ಪಾಸ್ಬುಕ್ ನಲ್ಲಿ ಅದು ಬರ್ಬೇಕಾಗಿರುವಂತದ್ದು. ಡಿಬಿಟಿ ಮಾಡಿದ್ರು ಅದು ನಮಗೆ ಯೂಶುವಲ್ ಆಗಿ ಬ್ಯಾಂಕ್ ಅಲ್ಲಿ ಹೋಗಿ ಪೋಸ್ಟ್ ಆಫೀಸ್ ಅಲ್ಲಿ ಪಾಸ್ಬುಕ್ ಅಲ್ಲಿ ತೋರಿಸ್ತಾರೆ. ಪಾಸ್ಬುಕ್ ಅಲ್ಲಿ ತೋರಿಸಿದ್ರೆ ನನ್ನ ಕ್ಷೇತ್ರದಲ್ಲಿ ಬಂದಿಲ್ಲ ಅಂತ ತೋರಿಸಿದಾಗ ಮಹೇಶ್ ತೆಂಗಿನಕಾಯಿ ಅವರು ಇಲ್ಲ ಸೆಪ್ಟೆಂಬರ್ ತನಕ ಆಗಿದೆ. ಆದ್ರೆ ಒಂದು ಜವಾಬ್ದಾರಿಯುತ, ಯಾರು ಇವತ್ತು ಹೇಳ್ತಾರೆ ಬಿಜೆಪಿ ಅವರು ಜವಾಬ್ದಾರಿಯುತ ಪ್ರತಿಪಕ್ಷ ಅಲ್ಲ ಅಂತ, ಇದು ಕೇಸ್ ಇನ್ ಪಾಯಿಂಟ್. ಜವಾಬ್ದಾರಿಯುತ ಪ್ರತಿಪಕ್ಷವಾಗಿ ನಾವು ಕೇಳಿರುವಂತ ಯಾವುದು ರಾಜಕೀಯ ಪ್ರಶ್ನೆ ಅಲ್ಲ, ಜನರ ಪ್ರಶ್ನೆ. ಇಲ್ಲಿ ಕಾಣಿಸ್ತಾ ಇದೆ 2 ತಿಂಗಳದು ಬಂದಿಲ್ಲ ದುಡ್ಡು ಅಂತ ಹೇಳಿದಾಗ ಇಲ್ಲ ಅಂತ ಹೇಳಿದ್ರು. ಇವತ್ತು ನಮ್ಮ ಮಹಿಳೆಯರು, ಕರ್ನಾಟಕ ಮಹಿಳೆಯರನ್ನ ತಲೆ ತಗ್ಗಿಸಬೇಕಾಗಿರುವಂತಹ ಸಂದರ್ಭದಲ್ಲಿ ಒಪ್ಪಿಕೊಂಡಿರುವಂತದ್ದು 2 ತಿಂಗಳು ಗೃಹಲಕ್ಷ್ಮಿ ದುಡ್ಡು ಯಾವ ಅಕೌಂಟ್ಸಿನಲ್ಲಿ ಅಕೌಂಟ್ ಆಗಿದೆಯೋ ಅದು ಮಿಸ್ ಆಗಿದೆ. ಇದು ಹೋಮ್ ವರ್ಕ್ ಮಾಡದೇ ಇರೋದಂತಲ್ಲ, ದಯವಿಟ್ಟು ಕ್ಷಮಿಸಿ. ಇದು ಮಿಸ್ಲೀಡಿಂಗ್. ಇದು 5,000 ಕೋಟಿಯ ಹಗರಣ ಇದು. ಮತ್ತೆ ಮುಖ್ಯವಾದಂತದ್ದು ಆ ಫೆಬ್ರವರಿ ಮಾರ್ಚ್ ನಾನು ಮಾತಾಡೋದಕ್ಕೆ ನಿಮ್ಮ ಸಮಯ ಬರುತ್ತೆ. ದಯವಿಟ್ಟು ಫೆಬ್ರವರಿ ಮಾರ್ಚ್ ಫೈನಾನ್ಷಿಯಲ್ ಇಯರ್ ಎಂಡಿಂಗ್ ಅಂತ ನಾವು ಇದನ್ನ ಜ್ಞಾಪಕ ಇಟ್ಕೊಳ್ಬೇಕು. ಅಂದ್ರೆ ನೀವು ಒಪ್ತಾ ಇದ್ದೀರಾ, ಕೊಟ್ಟಿಲ್ಲ ನಾವು 2 ತಿಂಗಳದು ಅಂತ. ಇವಾಗ ಕೊಡ್ತೀರಾ? ಇವಾಗ ಕೊಡಕ್ಕಾಗತ್ತಾ? ನಿಮ್ಮ ಸರ್ಕಾರದಲ್ಲಿ ನಡೀತಿರುವಂತಹ ಅಕೌಂಟಿಂಗ್ ವಿಷಯದ ಬಗ್ಗೆ ನಿಮಗನೇ ಜ್ಞಾನ ಇಲ್ಲ ಅಂದ್ರೆ ಮತ್ತೆ ನಾನು ಇದು ಬಹಳ ಜವಾಬ್ದಾರಿಯುತವಾದಂತಹ ಒಬ್ಬ ಮಹಿಳೆಯಾಗಿ ಹೇಳ್ತೀನಿ. ಇವತ್ತು ಸಚಿವರು ಏನ್ ಹೇಳಿದ್ರು? ನೀವು ನನ್ನ ಪ್ರಶ್ನೆ ಕೇಳ್ತಾ ಇದ್ದೀರಾ, ಇದನ್ನ ಜಾಸ್ತಿ ಈ ವಿಷಯ ಮಾತಾಡ್ತಾ ಇದ್ದೀರಾ, ಯಾಕೆಂದ್ರೆ ನಾನು ಮಹಿಳೆ. ಇವತ್ತಿನ ಮಹಾಭಾರತ ಕಾರ್ಯಕ್ರಮದಲ್ಲಿ ಅತಿಥಿಗಳಿಗಿಂತ, ಪ್ಯಾನಲಿಸ್ಟ್ಗಳಿಗಿಂತ ಬಹಳ ಪ್ರಮುಖವಾಗಿ ಗೃಹಲಕ್ಷ್ಮಿಯರೇ ಅನೇಕ ಮಂದಿ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಆಡಿಯನ್ಸ್ಗಳಾಗಿ. ಮೊದಲಾಗಿ ಎಲ್ಲರಿಗೂ ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಒಂದು ರಿಯಾಲಿಟಿ ಚೆಕ್ ಇಲ್ಲೂ ಕೂಡ ಆಗ್ಬಿಡ್ಲಿ ಅಲ್ಲ. ನಿಜವಾಗ್ಲೂ ಕೂಡ ಗೃಹಲಕ್ಷ್ಮಿಯರಿಗೆ ಅಂದ್ರೆ ಈ ಯೋಜನೆಯ ಫಲಾನುಭವಿಗಳಿಗೆ ಈ ಹಣ ತಲುಪ್ತಾ ಇದೆಯಾ? ಈ ಹಣ ಬೇಕು ಅಂತ ಹೇಳಿ ಏನಾದ್ರೂ ಚುನಾವಣೆಗೆ ಮುಂಚೆ ಗೃಹಲಕ್ಷ್ಮಿಯರು ಕೇಳಿದ್ರಾ? ಕೇಳ್ದಲೇ ಕೊಟ್ಟರು ಕೂಡ ಸರಿಯಾಗಿ ಸರ್ಕಾರ ಕೊಡ್ತಿದ್ಯಾ? ಎಲ್ಲಾ ಪ್ರಶ್ನೆಗಳಿಗೆ ಇವರಿಂದಲೇ ಒಂದು ರಿಯಾಲಿಟಿ ಚೆಕ್ ಕೂಡ ಆಗುತ್ತೆ, ಹಾಗೆ ಅವರ ಅಭಿಪ್ರಾಯಗಳನ್ನ ಕೂಡ ಸಂಗ್ರಹಿಸಿದಂತಾಗತ್ತೆ ಅಂತ ಹೇಳಿ ಇವರನ್ನೆಲ್ಲ ನಾವು ಇವತ್ತು ರಿಪಬ್ಲಿಕ್ ಕನ್ನಡದ ಸ್ಟುಡಿಯೋಗೆ ಬರಮಾಡಿಕೊಂಡಿದ್ದೇವೆ. ಇದರ ಜೊತೆಯಲ್ಲಿ ಎಂದಿನಂತೆ ಮಹಾಭಾರತ ಕಾರ್ಯಕ್ರಮದಲ್ಲಿ ಪಕ್ಷದ ಪ್ರತಿನಿಧಿಗಳು ಕೂಡ ಇದ್ದಾರೆ. ಸದ್ಯಕ್ಕೆ ನಮ್ಮ ಜೊತೆಯಲ್ಲಿ ಜೆಡಿಎಸ್ನಿಂದ ವಕ್ತಾರರಾದ ಶ್ವೇತಾ ಯಾದವ್ ಅವರಿದ್ದಾರೆ, ಹಾಗೆ ಆಮ್ ಆದ್ಮಿ ಪಕ್ಷದ ವಕ್ತಾರರು ಮಧುಮಿತಾ ಇದ್ದಾರೆ. ನಮಸ್ಕಾರ, ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಕೆಲವೇ ಕ್ಷಣಗಳಲ್ಲಿ ಬಿಜೆಪಿ ವಕ್ತಾರರಾದ ಸುರಭಿ ಹೊದಿಗೆರೆ ಅವರು, ಹಾಗೆ ಕಾಂಗ್ರೆಸ್ ಪರವಾಗಿ ಸೀಮಾ ಕೌಸರ್ ಅವರು, ಹಾಗೆ ಕಾಂಗ್ರೆಸ್ ನಾಯಕಿ ವೀಣಾ ಕಾಶಪ್ಪನವರು ಕೂಡ ಜಾಯಿನ್ ಆಗೋ ನಿರೀಕ್ಷೆ ಇದೆ. ಅವರೆಲ್ಲ ಬಂದ ನಂತರದಲ್ಲಿ ಅವ್ರನ್ನ ಮಾತನಾಡಿಸೋಣ. ನನ್ನ ಮೊದಲ ಪ್ರಶ್ನೆ ಶ್ವೇತಾ ಯಾದವ್ ಅವರಿಗೆ. ಶ್ವೇತಾ ಅವರೇ, ಗಂಭೀರವಾದ ಆರೋಪ ಇದು. ಒಂದಲ್ಲ ಎರಡಲ್ಲ, ಬರೋಬ್ಬರಿ 5,000 ಕೋಟಿ ರೂಪಾಯಿ ಹಣ ಮಿಸ್ ಆಗಿದೆ ಅನ್ನೋ ಬಿಜೆಪಿಯ ಆರೋಪ. ಮಿಸ್ ಆಗಿದೆಯಾ ಅಥವಾ ಡಿಲೇ ಆಗಿದೆಯಾ? ನಿಮ್ಮ ಅಭಿಪ್ರಾಯ ಅಥವಾ ನಿಮ್ಮ ಅನಿಸಿಕೆ ಏನು? ಈಗ ರಾಜ್ಯದ ಜನತೆ ಒಂದು ಜವಾಬ್ದಾರಿಯುತ ಸ್ಥಾನಕ್ಕೆ ಆಯ್ಕೆ ಮಾಡಿ ಕಳಿಸ್ತಾರೆ ಅಂತ ಅಂದಾಗ ಸದನನ ನಡೀತಾ ಇರೋ ಚರ್ಚೆಗಳನ್ನ ಜನ ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಾರೆ. ಇದನ್ನ ಸಚಿವರು ಹೋಮ್ವರ್ಕ್ ಮಾಡದೆ ಬಂದಿದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ. ಯಾಕೆ ಅಂತ ಅಂದ್ರೆ ಅಧಿಕಾರಿಗಳಿಗೆ ತಪ್ಪು ಮಾಹಿತಿ ಕೊಡಿ ಅಂತ ಹೇಳಿದವ್ರು ಯಾರು? ಸಚಿವರ ಗಮನಕ್ಕೆ ಬರದೆ ತಪ್ಪು ಅಭಿಪ್ರಾಯನ ಹೆಂಗೆ? ಈಗ ನೀವು ಮಾಹಿತಿ ಕಲೆ ಹಾಕದೆ ಸಚಿವರ ಕೈಗೆ ರಾಂಗ್ ಇಂಟರ್ಪ್ರಿಟೇಷನ್ ಮಾಡಿ ಆಯ್ತು ನಾವು ಕೊಟ್ಟಿದೀವಿ, ಆಗಸ್ಟ್ ವರ್ಗ ಕೊಟ್ಟಿದೀವಿ ಅಂತ ಹೇಳಕ್ಕೆ ಯಾರು ಅವ್ರಿಗೆ ಕೊಟ್ಟಿದ್ದು? ರಿಪೋರ್ಟ್ಸ್ ಎಲ್ಲಿಂದ ಬಂತು? ಮತ್ತೆ ಅವ್ರು ಹೇಳ್ತಾರೆ ಇವತ್ತು ವಿಷಾದ ವ್ಯಕ್ತಪಡಿಸ್ತೀನಿ ಅನ್ನೋದು ಒಂದನ್ನ ಹೇಳ್ತಾರೆ. ಅವ್ರು ಹೇಳೋ ವಿಷಾದ ವ್ಯಕ್ತಪಡಿಸ್ತೀನಿ ಅನ್ನೋದೇ ಆದ್ರೆ ಅಡ್ವರ್ಟೈಸ್ಮೆಂಟ್ ಗಳು ಕೊಟ್ರಲ್ಲ, ಗೃಹಲಕ್ಷ್ಮಿಯರನ್ನ ಇಟ್ಕೊಂಡು ಗೃಹಲಕ್ಷ್ಮಿಯಿಂದ ಹಣದಿಂದ ಮಗ ಟ್ಯೂಷನ್ ಫೀಸ್ ಕಟ್ಟಿದ್ರಂತೆ, ಮತ್ತೆ ಹೋಳಿಗೆ ಊಟ ಹಾಕ್ಸಿದ್ರಂತೆ, ಇನ್ನ ಬೇಕಾದಷ್ಟು ಅಡ್ವರ್ಟೈಸ್ಮೆಂಟ್ ಗಳು ನಾವು ನೋಡಿದೀವಿ. ಗೃಹಲಕ್ಷ್ಮಿಯರು ಇಷ್ಟೊಂದು ಖುಷಿಯಾಗಿದ್ದಾರೆ, ನಾವು ಕೊಟ್ಟಿರೋ ಗ್ಯಾರಂಟಿಯಿಂದ ಅವರು ತುಂಬಾ ಉದ್ಧಾರ ಆಗ್ತಾ ಇದ್ದಾರೆ. ಅಂದ್ರೆ ಅವ್ರನ್ನ ಯಾರ ರೇಂಜ್ಗೆ ಬಿಲ್ಡಪ್ ತೋರಿಸಿದ್ರು ಕಾಂಗ್ರೆಸ್ ಸರ್ಕಾರ ಅಂತ ಅಂದ್ರೆ ಇವ್ರು ಕೊಟ್ಟಿರೋ ಗೃಹಲಕ್ಷ್ಮಿಯಿಂದಾನೇ ಮಹಿಳಾ ಸಬಲೀಕರಣ ಅನ್ನೋ ಅಷ್ಟು ಮಟ್ಟಿಗೆ ಅದನ್ನ ಅವರು ಪ್ರೂವ್ ಮಾಡಿದ್ರು. ಸೊ ಅದು ಇಲ್ಲಿ ಸುಳ್ಳಾಯ್ತು, ಸದನದಲ್ಲಿ ಸುಳ್ಳಾಯ್ತು. ರಾಜ್ಯದ ಜನತೆ ಮುಂದೆ ಬಂದು ಅವರು ಪ್ರೆಸ್ ಮೀಟ್ ಮಾಡಿ ಇಲ್ಲ ನಾವು ಹಂಗಲ್ಲ ಹಿಂಗಲ್ಲ ಅಂತ ಹೇಳೋ ಹರಿಕತೆಗಿನ್ನ ಸದನದಲ್ಲಿ ಅವರು ಕೊಡೋ ಅಂತ ಅವ್ರು ಮಾಡೋ ಅಂತ ಚರ್ಚೆಗೆ
ಪ್ರಶ್ನೆಗೆ ಉತ್ತರ ಅಂತ ಕೊಡುವಂತ ಟೈಮಲ್ಲಿ ಅವರು ಸರಿಯಾದ ಮಾಹಿತಿ ಸದನಕ್ಕೆ ಕೊಡಬೇಕಾಗುತ್ತೆ. ಸದನನ ಮಿಸ್ಲೀಡ್ ಮಾಡೋಂತ ಅವಶ್ಯಕತೆ ಇರಲಿಲ್ಲ. ಬಟ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಎಲ್ಲೋ ಒಂದ್ ಕಡೆ ಹೋಮ್ವರ್ಕ್ ಮಾಡ್ತಾ ಇಲ್ಲ ಅಂತ ನಮ್ಗೆ. ಯಾಕೆಂತಂದ್ರೆ ಕುರ್ಚಿ ಕಿತ್ತಾಟದ ಮಧ್ಯೆ ಎಲ್ಲಾ MLAಗಳದ್ದು ಅವ್ರವ್ರದೇ ಗಮನ ಆಗೋಗಿದೆ, ಡೆವಲಪ್ಮೆಂಟ್ ವರ್ಕ್ ಆಗ್ತಾ ಇಲ್ಲ. ಸೊ ಇದರಲ್ಲಿ ಅವ್ರಿಗೆ ಏನಾಗಿದೆ ಅಂತಂದ್ರೆ ಬಣ ಬಡಿದಾಟ ಅಲ್ಲೂ ಕಾಣ್ತಾ ಇದೆ. ಯಾಕೆಂದ್ರೆ ಕಾಂಗ್ರೆಸ್ ಬಿಫೋರ್ ವಿ ಗೋ ದರ್ ನಾವು ಅದನ್ನು ಕೂಡ ಚರ್ಚೆ ಮಾಡಬೇಕು. ಆದ್ರೆ ಸುರ್ಬಿ ಅವ್ರ ಮೈಕ್ ರೆಡಿ ಇದೆ ಅಂತಂದ್ರೆ ನಾನು ಸುರ್ಬಿ ಅವ್ರಿಗೆ ಪ್ರಶ್ನೆ ತಗೊಳ್ತಿದ್ದೀನಿ. ಸುರ್ಬಿ ಅವರೇ, ಶ್ವೇತಾ ಯಾದವ್ ಅವರು ಹೇಳ್ತಾ ಇದ್ರು ಹೋಮ್ವರ್ಕ್ ಮಾಡಿಲ್ಲ ಅನ್ನೋದು ಸಾಬೀತಾಯ್ತು ಅಂತ ಹೇಳಿ. ಅರೆ 2+2=4 ಅನ್ನೋ ಸರಳ ಲೆಕ್ಕಾಚಾರದ 2ನೇ ಕ್ಲಾಸ್ 3ನೇ ಕ್ಲಾಸ್ ಮಕ್ಕಳ ಹೋಮ್ವರ್ಕ್ ಅಲ್ಲ ಇದು. 5,000 ಕೋಟಿ. ಅದರಲ್ಲೂ ಯಾರ ಲೆಕ್ಕ ಇದು? ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಇಲಾಖೆಯ ಅತ್ಯಂತ ಪಾಪ್ಯುಲರ್ ಸ್ಕೀಮ್ ಗೃಹಲಕ್ಷ್ಮಿ ಯೋಜನೆ. ಈ ಗೃಹಲಕ್ಷ್ಮಿ ಯೋಜನೆಯ ಅಡಿಯಲ್ಲಿ 5,000 ಕೋಟಿ ತಲುಪಿಲ್ಲ ಅನ್ನೋ ಲೆಕ್ಕ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಗೊತ್ತಾಗ್ತಿಲ್ಲ ಅಂತಂದ್ರೆ ಇದನ್ನ ನಾವು ಕೇವಲ ಹೋಮ್ವರ್ಕ್ ಮಾಡಿಲ್ಲ ಅಂತನಾ, ಅಥವಾ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಅವರ ಇಲಾಖೆಯಲ್ಲಿ ಏನ್ ನಡೀತಿದೆ ಅನ್ನೋದೇ ಗೊತ್ತಾಗ್ತಿಲ್ಲ? ಹೇಗೆ ಗಮನಿಸಬೇಕು ಸುರ್ಬಿ ಅವರೇ ಇದನ್ನ? ಮೊದಲನೇದಾಗಿ ಇವತ್ತು ಸ್ಮಿತಾ ಅವರೇ, ನೀವು ಈ ಒಂದು ಬಹಳ ಮುಖ್ಯವಾದಂತಹ ವಿಷಯವನ್ನ ಮಹಿಳೆಯರ ಪ್ಯಾನೆಲ್ ಮುಖಾಂತರವಾಗಿ ಮತ್ತು ಮಹಿಳೆ ಆಡಿಯನ್ಸ್ ಕರೆಸಿ ಈ ಒಂದು ಚರ್ಚೆ ಮಾಡ್ತಾ ಇದ್ರಲ್ಲ, ಅದಕ್ಕೆ ನಿಮ್ಗೆ ಅಭಿನಂದನೆಗಳು. ಯಾಕೆ ನಾವಿದು ಈ ಒಂದು ಮುಖ್ಯವಾದಂತಹ ಚರ್ಚೆ ಮಾಡಬೇಕಾಗಿದೆ ಅಂದ್ರೆ, ಈ ಸರ್ಕಾರ ಬಂದಾದ ನಂತರ ಅವ್ರದ್ದು ಬಹಳ ಮುಖ್ಯವಾದಂತಹ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಬಹಳಷ್ಟು ಮಾತಾಡಿದ್ದಾರೆ. ನಮ್ಮ ಜೆಡಿಎಸ್ನ ವಕ್ತಾರರು ಹೇಳ್ದಂಗೆ ಎಷ್ಟು ಜನರ ಜೀವನದಲ್ಲಿ ಬದಲಾವಣೆಗಳಾಯ್ತು, ಮಹಿಳೆಯರಿಗೆ ಎಷ್ಟು ಉಪಯೋಗವಾಯಿತು ಅಂತ ಹೇಳ್ತಾನೆ ಇರುವಂತದ್ದೇ ಇದು. ಇವತ್ತು ಸದನದಲ್ಲಿ ನಡೆದಿರುವಂತ ವಿಷಯಗಳನ್ನ ನೋಡ್ಕೊಂಡು ಬಂದ್ರೆ ನಾವು ಕರ್ನಾಟಕ ಮಹಿಳೆಯರಾಗಿ ತಲೆ ನಡಿಬೇಕಾಗಿರುವಂತದ್ದು. ಯಾಕೆ ಅಂದ್ರೆ ನೀವು ಹೇಳ್ತೀರಾ ಮಹಿಳಾ ಸಬಲೀಕರಣದ ಪರವಾಗಿದ್ದೀವಿ ಅಂತ. ಒಳ್ಳೇದು, ನಾವು ನಿಮ್ ಜೊತೆಗಿದ್ದೀವಿ, ನಾವು ಮಹಿಳೆಯರು, ನಮಗೂ ಗೊತ್ತಿದೆ 2,000 ರೂಪಾಯಿ ಎಷ್ಟು ಮುಖ್ಯವಾಗಿದೆ ಅಂತ. ಕೊಡಿ ಸರಿಯಾಗಿ. ಆದ್ರೆ ನಡೆದಿರೋದಕ್ಕೆ ನೋಡಿ, ಕ್ರೊನಾಲಜಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಪ್ರತಿಪಕ್ಷದ ನಾಯಕರು ಹೇಳಿದ್ದು, ನೀವು ಪ್ರತಿ ತಿಂಗಳು ಹಾಕ್ತೀರಾ ಈ ದುಡ್ಡನ್ನ ಅಥವಾ ಪ್ರತಿ ತಿಂಗಳು ಬರ್ಬೇಕಾಗಿರೋ ದುಡ್ಡಿನಲ್ಲಿ ಬಂದಿದ್ಯಾ ಅಂತ ಪ್ರಶ್ನೆ ಕೇಳಿದ್ರು. ಹೌದು, ಸೆಪ್ಟೆಂಬರ್ ತಿಂಗಳ ತನಕ, ಆಗಸ್ಟ್ ತಿಂಗಳ ತನಕ ನಾವು ದುಡ್ಡು ಹಾಕಿದೀವಿ ಅಂತ ಹೇಳಿರುವಂತಹ ಸರ್ಕಾರ, ಸದನದಲ್ಲಿ ಹೇಳಿರುವಂತಹ ಮಂತ್ರಿ ಗಟ್ಟಿಯಾಗಿ ಹೇಳಿದ್ದಾರೆ. ಇಲ್ಲ ಅಂದ್ರೆ ಉಪದೇಶ ಮಾಡೋ ತರ ಹೇಳ್ತಾ ಇದ್ದಾರೆ, ನಾವು ಕೊಟ್ಟಿದೀವಿ ಅಂತ ಹೇಳಾದ ನಂತರ ಪ್ರತಿಪಕ್ಷದವರು ತೋರಿಸಿರುವಂತದ್ದು ಪಾಸ್ಬುಕ್ಗಳು. ನಿಮ್ಗೆಲ್ಲರಿಗೂ ಗೊತ್ತಿರುವಂತ ವಿಷಯ ಇದು. ಪಾಸ್ಬುಕ್ ನಲ್ಲಿ ಅದು ಬರ್ಬೇಕಾಗಿರುವಂತದ್ದು. ಡಿಬಿಟಿ ಮಾಡಿದ್ರು ಅದು ನಮಗೆ ಯೂಶುವಲ್ ಆಗಿ ಬ್ಯಾಂಕ್ ಅಲ್ಲಿ ಹೋಗಿ ಪೋಸ್ಟ್ ಆಫೀಸ್ ಅಲ್ಲಿ ಪಾಸ್ಬುಕ್ ಅಲ್ಲಿ ತೋರಿಸ್ತಾರೆ. ಪಾಸ್ಬುಕ್ ಅಲ್ಲಿ ತೋರಿಸಿದ್ರೆ ನನ್ನ ಕ್ಷೇತ್ರದಲ್ಲಿ ಬಂದಿಲ್ಲ ಅಂತ ತೋರಿಸಿದಾಗ ಮಹೇಶ್ ತೆಂಗಿನಕಾಯಿ ಅವರು ಇಲ್ಲ ಸೆಪ್ಟೆಂಬರ್ ತನಕ ಆಗಿದೆ. ಆದ್ರೆ ಒಂದು ಜವಾಬ್ದಾರಿಯುತ, ಯಾರು ಇವತ್ತು ಹೇಳ್ತಾರೆ ಬಿಜೆಪಿ ಅವರು ಜವಾಬ್ದಾರಿಯುತ ಪ್ರತಿಪಕ್ಷ ಅಲ್ಲ ಅಂತ, ಇದು ಕೇಸ್ ಇನ್ ಪಾಯಿಂಟ್. ಜವಾಬ್ದಾರಿಯುತ ಪ್ರತಿಪಕ್ಷವಾಗಿ ನಾವು ಕೇಳಿರುವಂತ ಯಾವುದು ರಾಜಕೀಯ ಪ್ರಶ್ನೆ ಅಲ್ಲ, ಜನರ ಪ್ರಶ್ನೆ. ಇಲ್ಲಿ ಕಾಣಿಸ್ತಾ ಇದೆ 2 ತಿಂಗಳದು ಬಂದಿಲ್ಲ ದುಡ್ಡು ಅಂತ ಹೇಳಿದಾಗ ಇಲ್ಲ ಅಂತ ಹೇಳಿದ್ರು. ಇವತ್ತು ನಮ್ಮ ಮಹಿಳೆಯರ, ಕರ್ನಾಟಕ ಮಹಿಳೆಯರನ್ನ ತಲೆ ತಗ್ಗಿಸಬೇಕಾಗಿರುವಂತಹ ಸಂದರ್ಭದಲ್ಲಿ ಒಪ್ಪಿಕೊಂಡಿರುವಂತದ್ದು 2 ತಿಂಗಳು ಗೃಹಲಕ್ಷ್ಮಿ ದುಡ್ಡು ಯಾವ ಅಕೌಂಟ್ಸಿನಲ್ಲಿ ಅಕೌಂಟ್ ಆಗಿದೆಯೋ ಅದು ಮಿಸ್ ಆಗಿದೆ. ಇದು ಹೋಮ್ ವರ್ಕ್ ಮಾಡದೇ ಇರೋದಂತಲ್ಲ, ದಯವಿಟ್ಟು ಕ್ಷಮಿಸಿ. ಇದು ಮಿಸ್ಲೀಡಿಂಗ್. ಇದು 5,000 ಕೋಟಿಯ ಹಗರಣ ಇದು. ಮತ್ತೆ ಮುಖ್ಯವಾದಂತದ್ದು ಆ ಫೆಬ್ರವರಿ ಮಾರ್ಚ್ ನಾನು ಮಾತಾಡೋದಕ್ಕೆ ಮುಗಿಸಿ ನಿಮ್ಮ ದಯವಿಟ್ಟು ಫೆಬ್ರವರಿ ಮಾರ್ಚ್ ಫೈನಾನ್ಷಿಯಲ್ ಇಯರ್ ಎಂಡಿಂಗ್ ಅಂತ ನಾವು ಇದನ್ನ ಜ್ಞಾಪಕ ಇಟ್ಕೊಳ್ಬೇಕು. ಅಂದ್ರೆ ನೀವು ಒಪ್ತಾ ಇದ್ದೀರಾ ಕೊಟ್ಟಿಲ್ಲ ನಾವು 2 ತಿಂಗಳದು ಅಂತ, ಇವಾಗ ಕೊಡ್ತೀರಾ? ಇವಾಗ ಕೊಡಕ್ಕಾಗತ್ತಾ? ನಿಮ್ಮ ಸರ್ಕಾರದಲ್ಲಿ ನಡೀತಿರುವಂತಹ ಅಕೌಂಟಿಂಗ್ ವಿಷಯದ ಬಗ್ಗೆ ನಿಮಗನೇ ಜ್ಞಾನ ಇಲ್ಲ ಅಂದ್ರೆ ಮತ್ತೆ ನಾನಿದು ಬಹಳ ಜವಾಬ್ದಾರಿಯುತವಾದಂತಹ ಒಬ್ಬ ಮಹಿಳೆಯಾಗಿ ಹೇಳ್ತೀನಿ. ಇವತ್ತು ಸಚಿವರು ಏನ್ ಹೇಳಿದ್ರು? ನೀವು ನನ್ನ ಪ್ರಶ್ನೆ ಕೇಳ್ತಾ ಇದ್ದೀರಾ, ಇದನ್ನ ಜಾಸ್ತಿ ಈ ವಿಷಯ ಮಾತಾಡ್ತಾ ಇದ್ದೀರಾ ಯಾಕೆಂದ್ರೆ ನಾನು ಮಹಿಳೆ.